ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಎಂಪ್ಲಾಯಬಿಲಿಟಿ ಸ್ಕಿಲ್ ಸಬ್ಜೆಕ್ಟ್ನಲ್ಲಿ 2024 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಒನ್ ಕ್ವಶನ್, ಎಕ್ಸ್ಪ್ಯಾಂಡ್ IBPS. ನೋಡಿ, IBPS ಅವರು ಕಂಡಕ್ಟ್ ಮಾಡುವಂಥ ಎಕ್ಸಾಮನ್ನು ನೀವು ಕ್ಲಿಯರ್ ಮಾಡಿಕೊಂಡ್ರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ, ಅಂದರೆ ಗೌರ್ಮೆಂಟ್ ಬ್ಯಾಂಕ್ನಲ್ಲಿ, ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ, ಹಾಗೆ ರೀಜನಲ್ ರೂರಲ್ ಬ್ಯಾಂಕಲ್ಲಿ ಆಫೀಸರ್ಸ್ ಆಗ್ಬೋದು, ಕ್ಲರ್ಕ್ಸ್ ಆಗ್ಬೋದು, ಸ್ಪೆಷಲ್ ಆಫೀಸರ್ಸ್ ಆಗ್ಬೋದು. ಸೊ ಅಲ್ಲಿ ನೀವೇನಾದರೂ ಜಾಬ್ ತೊಗೊಳ್ಬೇಕು ಅಂತಂದರೆ IBPS ಅವರು ಕಂಡಕ್ಟ್ ಮಾಡುವಂಥ ಎಕ್ಸಾಮನ್ನು ಕ್ಲಿಯರ್ ಮಾಡಲೇಬೇಕು. IBPS ಸ್ಟ್ಯಾಂಡ್ಸ್ ಫಾರ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸೋನೆಲ್ ಸೆಲೆಕ್ಷನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೀವು IBPS ಅಂದ ತಕ್ಷಣ ನೀವು ಇಂಡಿಯನ್ ಬ್ಯಾಂಕಿಂಗ್ ಅಂತ ಅಂದ್ಕೊಳ್ಳೋದಲ್ಲ, ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸೋನೆಲ್ ಸೆಲೆಕ್ಷನ್. ಸೊ ಇವರು ಪ್ರತಿ ವರ್ಷ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ, ದೆನ್ ರೀಜನಲ್ ರೂರಲ್ ಬ್ಯಾಂಕಲ್ಲಿ ಜಾಬ್ ಸಿಗಬೇಕು ಅಂತಂದರೆ ನೀವು IBPS ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ದೆನ್ ಹೂ ಕಂಡಕ್ಟ್ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್. ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಅಂತಂದರೆ IAS, IPS, IFS. ಸೊ ಇವೆಲ್ಲ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಅಂಡರಲ್ಲಿ ಬರುತ್ತೆ. ಸೊ ಇದನ್ನೆಲ್ಲ ಕಂಡಕ್ಟ್ ಮಾಡೋದು ಯಾರು ಅಂತಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸೊ ಈ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಜೊತೆಗೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಇದನ್ನು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ರಿಲೇಟೆಡ್ ಜಾಬನ್ನೆಲ್ಲ ಯೂನಿಯನ್ ಪಬ್ಲಿಕ್ ಸರ್ವಿಸ್ UPSC ಅವರೇ ಕಂಡಕ್ಟ್ ಮಾಡೋದು. ಸೊ ನೆಕ್ಸ್ಟ್ ಒಂದು ಕ್ವಶನ್, ಕಂಪ್ಲೀಟ್ ದ ಸೀರೀಸ್ ಅಂತೇಳಿ ಒಂದು ಸೀರೀಸ್ ಕೊಟ್ಟಿದ್ದಾರೆ, 4, 9, 16, 25. ಸೊ ಇಲ್ಲಿರೋಂಥ ಸೀರೀಸನ್ನು ನೀವು ಗಮನಿಸಿದಾಗ ಕ್ವಶನಲ್ಲಿ ಸ್ಕ್ವೇರ್ಸ್ ಕೊಟ್ಟಿದ್ದಾರೆ. 2 ಸ್ಕ್ವೇರ್ ಅಂತಂದರೆ 2 2s are 4. ನೆಕ್ಸ್ಟು 3 ಸ್ಕ್ವೇರ್, 3 3s are 9. ನೆಕ್ಸ್ಟು 4 ಸ್ಕ್ವೇರ್, 4 4s are 16. ನೆಕ್ಸ್ಟ್ ಕೊಟ್ಟಿರುವಂಥದ್ದು 5 ಸ್ಕ್ವೇರ್, 5 5s are 25. ಸೊ ಕ್ವಶನಲ್ಲಿ ಫಸ್ಟು 2 ಸ್ಕ್ವೇರ್ ಕೊಟ್ಟಿದ್ದಾರೆ, 3 ಸ್ಕ್ವೇರ್ ಕೊಟ್ಟಿದ್ದಾರೆ, 4 ಸ್ಕ್ವೇರ್ ಕೊಟ್ಟಿದ್ದಾರೆ, 5 ಸ್ಕ್ವೇರ್ ಕೊಟ್ಟಿದ್ದಾರೆ. ನೀವು 6 ಸ್ಕ್ವೇರ್ ನಂಬರನ್ನು ಬರೀಬೇಕು. 6 6s are 36. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒಂದು ಸೀರೀಸ್ ಕೊಟ್ಟಿದ್ದಾರೆ, K1, M3, P5, T7 ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಈ ಸೀರೀಸನ್ನು ಕಂಪ್ಲೀಟ್ ಮಾಡಬೇಕು. ಸೊ ನಿಮಗೆ ಸೀರೀಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ನಂಬರ್ ನೋಡಿದ ತಕ್ಷಣ 1 3 5 7 ಡಿಫ್ರೆನ್ಸ್ 2 ಇದೆ. 1 + 2 3, 3 + 2 5, 5 + 2 7, 7 + 2 9. 9 ಈಸ್ ದ ರೈಟ್ ಆನ್ಸರ್. ಬಟ್ 9 ಇರುವಂಥದ್ದು 2 ಆಪ್ಷನ್ ಇದೆ. ಯಾವುದು ಅಂತಂದರೆ 9 ಇರುವಂಥ 2 ಆಪ್ಷನ್ನು Y9 ಮತ್ತು V9 ಇದೆ. ಸೊ ಈಗ ಲೆಟರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಲೆಟರ್ಸ್ ಹೇಗೆ ಅಂತಂದರೆ ಫಸ್ಟ್ ನೀವು ABCD ಬರ್ಕೊಂಡ್ರೆ ಈಸಿ ಆಗುತ್ತೆ. ABCD EF G H I J K L M N O P Q R S T U V W X Y Z. ನಾನೆಲ್ಲ ಆಲ್ಫಾಬೆಟ್ಸ್ ಬರ್ಕೊಂಡಿದ್ದೀನಿ. ಫಸ್ಟು K ಕೊಟ್ಟಿದ್ದಾರೆ, K ಆದಮೇಲೆ M ಕೊಟ್ಟಿದ್ದಾರೆ, ಅಂದರೆ 2ನೇ ಲೆಟರ್ ಕೊಟ್ಟಿದ್ದಾರೆ. K ಆದಮೇಲೆ 2nd ಲೆಟರ್ ಕೊಟ್ಟಿದ್ದಾರೆ. ದೆನ್ M ಆದಮೇಲೆ ನೆಕ್ಸ್ಟ್ ಕೊಟ್ಟಿರುವಂಥದ್ದು P ಅಂದರೆ 3ನೇ ಲೆಟರ್ ಕೊಟ್ಟಿದ್ದಾರೆ. ನೆಕ್ಸ್ಟು P ಆದಮೇಲೆ ಇರುವಂಥದ್ದು T, 1 2 3 4ನೇ ಲೆಟರ್ ಕೊಟ್ಟಿದ್ದಾರೆ. ಫಸ್ಟು 2ನೇ ಲೆಟರ್ ಕೊಟ್ಟಿದ್ದರು. K ಆದಮೇಲೆ M ಕೊಟ್ಟಿದ್ದಾರೆ, 2ನೇ ಲೆಟರ್. ದೆನ್ M ಆದಮೇಲೆ P ಇದೆ, 1 2 3ನೇ ಲೆಟರ್ ಇದೆ. ನೆಕ್ಸ್ಟ್ P ಆದಮೇಲೆ T ಇದೆ. P ಆದಮೇಲೆ 1 2 3 4ನೇ ಲೆಟರ್ T. ಹಾಗಾದರೆ T ಆದಮೇಲೆ 5ನೇ ಲೆಟರ್ ಯಾವುದು ಅಂತ ನೋಡಬೇಕು. 1 2 3 4 5. T ಆದಮೇಲೆ 5ನೇ ಲೆಟರ್ ನೋಡಿ, ಒಂದೊಂದು ಇನ್ಕ್ರೀಸ್ ಮಾಡ್ತಾ ಹೋಗಿದ್ದಾರೆ. K ಆದಮೇಲೆ M ಕೊಟ್ಟಿದ್ದಾರೆ, ಅಂದರೆ K ಆದಮೇಲೆ 2ನೇ ಲೆಟರ್ M. M ಆದಮೇಲೆ 3ನೇ ಲೆಟರ್ P ಆದಮೇಲೆ 4ನೇ ಲೆಟರ್ T. T ಆದಮೇಲೆ 5ನೇ ಲೆಟರ್ ಯಾವುದು? 5ನೇ ಲೆಟರ್ Y9 ಈಸ್ ದ ರೈಟ್ ಆನ್ಸರ್. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.